ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀವಿಗೆ ಯೂಟ್ಯೂಬ್ ಚಾನೆಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಸದ್ಯದಲ್ಲೇ GPSTR ಮತ್ತು HSTR ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆಗಳಿವೆ. ಸೊ ಹಾಗಿದ್ರೆ ನಾವು ನಮ್ಮ ತಯಾರಿನ ಶುರು ಮಾಡ್ಕೋಬೇಕಲ್ವಾ? ಎಸ್. ಸೊ ಅದರ ಮೊದಲನೇ ಹೆಜ್ಜೆಯಾಗಿ ನಾವು GPSTR ಪ್ಯಾಟ್ರನ್ನ ಇವತ್ತು ನೋಡೋಣ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ. GPSTR ಎಕ್ಸಾಮ್ನ ನೀವು ಬರಿಬೇಕಾದ್ರೆ ಟೋಟಲ್ 400 ಮಾರ್ಕ್ಸ್ಗೆ ಬರಿತೀರಾ. ಸೊ ಈ 400 ಮಾರ್ಕ್ಸಲ್ಲಿ ನೀವು 3 ಪೇಪರ್ಸ್ನ ಬರಿತೀರಾ. ಫಸ್ಟ್ ಈಸ್ ಪೇಪರ್ 1, ಪೇಪರ್ 2 ಆ್ಯಂಡ್ ಪೇಪರ್ 3. ಸೊ ಈ ಪೇಪರ್ನ ಮಾರ್ಕ್ಸ್ ಬಂದು 150 ಮಾರ್ಕ್ಸ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ಲಿ MCQ ಬೇಸ್ಡ್ ಪೇಪರ್ ಆಗಿರುತ್ತೆ. ಸೊ ಪೇಪರ್ 2 ಬಂದು ಅಗೇನ್ ನೀವು 150 ಮಾರ್ಕ್ಗೆ ಬರಿತೀರಾ. ಸೊ ಅದರಲ್ಲಿ ನಿಮಗೆ 50 MCQ ಇರುತ್ತೆ, 100 ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಪೇಪರ್ 3 ಬಂದು ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್ಗೆ ಇರುತ್ತೆ. ಹಾಗಿದ್ರೆ ಯಾವ ಪೇಪರಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಪೇಪರ್ 1 ನಿಮಗೆ ಆಗಲೇ ಹೇಳಿದಾಗೆ 150 ಮಾರ್ಕ್ಸ್ಗಿರುತ್ತೆ. ಸೊ ಅದರಲ್ಲಿ ಜನರಲ್ ಕನ್ನಡ 25 ಮಾರ್ಕ್ಸ್, ಜನರಲ್ ಇಂಗ್ಲೀಷ್ 25 ಮಾರ್ಕ್ಸ್, ಜನರಲ್ ನಾಲೆಡ್ಜ್ 25 ಮಾರ್ಕ್ಸ್, ವ್ಯಾಲ್ಯೂ ಎಜುಕೇಷನ್ 15 ಮಾರ್ಕ್ಸ್, ಕಂಪ್ಯೂಟರ್ 10 ಮಾರ್ಕ್ಸ್, ಎಜುಕೇಷನಲ್ ಸೈಕಾಲಜಿ ಆ್ಯಂಡ್ ಪೆಡಗಾಜಿ 50 ಮಾರ್ಕ್ಸ್. ಸೊ ಒಟ್ಟಾರಾಗಿ 150 ಮಾರ್ಕ್ಸ್ನ ನೀವು ಪೇಪರ್ 1ನಲ್ಲಿ ಬರಿತೀರಾ. ಪೇಪರ್ 2 ಬಂದು ನೀವು 150 ಮಾರ್ಕ್ಸಿಗೆ ಬರಿತೀರಾ. ಸೊ ಇದು ನಿಮ್ಮ ಸಬ್ಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಅದರಲ್ಲಿ ನೀವು 50 MCQs ಬರಿತೀರಾ ಮತ್ತು 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಬರಿತೀರಾ. ಪೇಪರ್ 3 100 ಮಾರ್ಕ್ಸ್ಗೆ ಇರುತ್ತೆ. ಸೊ ಈ ಪೇಪರ್ ಬಂದು ಕನ್ನಡ ಭಾಷಾ ಸಾಮರ್ಥ್ಯವನ್ನು ಒಳಗೊಂಡಿರುತ್ತೆ. ಸೊ ಇದು ನಿಮಗೆ 100 ಮಾರ್ಕ್ಸ್ಗಳಿಗಿರುತ್ತೆ. ಸೊ ಇದು ನಿಮ್ಮ ಪೇಪರ್ 1, ಪೇಪರ್ 2 ಹಾಗೂ ಪೇಪರ್ 3ನ ಪ್ಯಾಟ್ರನ್ ಆಗಿರುತ್ತೆ. ಒಟ್ಟಾರೆಯಾಗಿ GPSTRನ ನಾವು 400 ಅಂಕಗಳಿಗೆ ಬರಿತೀವಿ. ಅದರಲ್ಲಿ ಪೇಪರ್ 1ಗೆ 150 ಅಂಕ, ಪೇಪರ್ 2ಗೆ 150 ಅಂಕ ಮತ್ತು ಪೇಪರ್ 3ಗೆ 100 ಅಂಕ. ಇದು ನಿಮ್ಮ GPSTRನ ಪ್ಯಾಟ್ರನ್ ಆಗಿರುತ್ತೆ. ಸೊ ಇಂದಿನಿಂದನೇ ನಿಮ್ಮ ತಯಾರಿನ ನೀವು ಶುರು ಮಾಡಿಕೊಳ್ಳಿ. ಸೊ ಹಾಗಿದ್ರೆ ನಾವು ಇದಕ್ಕೆ ಏನೇನೆಲ್ಲ ಓದಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.